सिद्धिविनायक शरणु विद्याप्रदायक शरणु सिद्धिविनायक चतुष्टने भट्टमुत्तिन पदकहारने बाहुहस्त चतुष्टने इट्ट तोडुಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದಪಂಕಜಂ ಗಜವದನ ಹೇ ರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರಾಕಾಂತ ಗಜವದನ ಹೇ ರಂಬ ಮೂಷಿಕ ವಾಹನ ಸರ್ಪಭೂಷಾ ಮೂಷಿಕ ವಾಹನ ಸರ್ಪಭೂಷಾ ಸಸನಿ ನಿ ಪಪ ಮಮ ಗಗ ಸಸನಿ ಸಗಮ ಪನಿಸ ಪನಿಸ ನಿಸ ನಿಸ ಸಾ ಮೂಷಿಕ ವಾಹನ ಸರ್ಪಭೂಷಾ ಅಡಿಗಡಿಗೆ ನಿನ್ನನ್ನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನ್ನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶಾ 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 ಗಜವದನ ಹೇ ರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಬ
ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರಾಕಾಂತ ಗಜವದನ ಹೇರಂಬ ಗಜವದನ ಹೇರಂಬ ಗಜವದನ ಹೇರಂಬ
जगवन्दन गाये गणपति जगवन्दन शङ्कर सोवन भवानी नन्दन शङ्कर सोवन भवानी नन्दन गाये गणपति जगवन्दन सिद्धि सदन गजवदन विनायक सिद्धि सदन गजवदन विनायक कृपा सिंधु सुंदर सबलायक शङ्कर सोवन भवानी नन्दन गाये गणपति जगवन्दन गाये गणपति जगवन्दन शङ्कर सोवन भवानी नन्दन गाये गणपति जगवन्दन मोदक प्रिय मुद मंगलदाता मोदक प्रिय मुद मंगलदाता विद्यावारिधि बुद्धि विधाता शङ्कर सोवन भवानी नन्दन गाये गणपति जगवन्दन गाये गणपति जगवन्दन शङ्कर सोवन भवानी नन्दन गाये गणपति जगवन्दन मांगत तुलसीदास कर जोरे मांगत तुलसीदास कर जोरे बस हो राम सिया मानस मोरे शङ्कर सोवन भवानी नन्दन गाये गणपति जगवन्दन गाये गणपति जगवन्दन शङ्कर सोवन भवानी नन्दन शङ्कर सोवन भवानी नन्दन ಕಟ್ಟೆ ಮಾರನಬ್ಬ ದೇವಸ್ಥಾನ ಹುಯ್ಯಾರು ಹೈಕಾಡಿ ಹಾಲಾಡಿ ಗ್ರಾಮ ಇದರ ಇವತ್ತು 30ನೇ ವರ್ಷದ ವರ್ಧಂತ್ಯೋತ್ಸವ ನಡೀತಾ ಇದೆ. ಹಾಗೆ ಮಧ್ಯಾಹ್ನ ಮಹಾನ್ನ ಸಂತರ್ಪಣೆ ಹಾಗೂ ಈ ವರ್ಷ ಬ್ರಹ್ಮಕಲಶೋತ್ಸವ ಹಾಗೂ ರಂಗಪೂಜೆ ರಾತ್ರಿ ಯಕ್ಷಗಾನ ಬಯಲಾಟ ನಡೀಲಿಕ್ಕಿದೆ. ಹಾಗೆ ಈ ದೇವಸ್ಥಾನದ ವಿಶೇಷ ಅಂತ ಹೇಳಿದರೆ ಏನೇ ಒಂದು ಭಕ್ತಾಭಿಮಾನಿಗಳು ಏನೇ ಒಂದು ಎಣಿಸ್ಕೊಂಡ್ರು ತನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು 100% ನೆರವೇರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ತುಂಬ ಉದಾಹರಣೆಗಳಿದೆ, ನಮಗೆ ಅದೇ ಥರ ನೆರವೇರಿದೆ. ಹಾಗೆ ವರ್ಷದಂತೆ ಪ್ರತಿ ವರ್ಷವೂ ತುಂಬ ಜನ ಸೇರ್ತಾಯಿದ್ರು ಇಲ್ಲಿ.
ಎಲ್ಲ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನೆರವೇರ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಕಟ್ಟೆ ಮಹಾಗಣಪತಿ ದೇವಸ್ಥಾನ ಹುಯ್ಯಾರು 76 ಹಾಲಡಿ ಇದರ 30ನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಹಾಗೂ ಇಂದು ನಡೆಯುತ್ತಿರುವಂಥ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥ ಎಲ್ಲ ಭಕ್ತ ಮಹಾಶಯರಿಗೆ ದೇವಸ್ಥಾನದ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ ಮತ್ತು ಅರ್ಚಕವರಿಂದ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಅನಂತ ಕೃತಜ್ಞತೆ ಹಾಗೂ ಅಭಿನಂದನೆ ಹಾಗೂ ಸ್ವಾಗತವನ್ನು ಕೋರಿಕೊಳ್ಳುತ್ತಾ, ವಿಶೇಷವಾಗಿ ಗಣಪತಿಯ ಜನ್ಮ ಮಾಸ ಅಂತ ಹೇಳಿದರೆ ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಅಂತ ಹೇಳಿದರೆ ನಿನ್ನೆ ದಿವಸ ಗಣಪತಿಯ ಜನನವಾದಂಥ ಈ ಒಂದು ಶುಭ ದಿನ. ಕಳೆದ 30 ವರ್ಷಗಳ ಹಿಂದೆ ಒಬ್ಬ ಭಕ್ತರು ತನ್ನ ಇಷ್ಟಾರ್ಥ ಸಿದ್ಧಿ ಆದಾಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂಥ ಒಂದು ಮಹತ್ತರವಾದ ಕೈಂಕರ್ಯಕ್ಕೆ ತಮ್ಮನ್ನು ತೊಡಗಿಸಿಕೊಂಡ್ರು. 30 ವರ್ಷಗಳ ಹಿಂದೆ ಇಲ್ಲಿ ಇದೇ ರೀತಿ ಸಣ್ಣ ಕಟ್ಟೆಯ ಮೇಲೆ ಒಂದು ಗಣಪತಿಯ ಮೂರ್ತಿ ಇತ್ತು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆ ಭಕ್ತರ ತುಂಬು ಹೃದಯದ ಸಹಕಾರ ಹಾಗೂ ಊರವರ ಎಲ್ಲ ದಾನಿಗಳ ಸಹಕಾರದೊಂದಿಗೆ 30 ವರ್ಷಗಳ ಹಿಂದೆ ವಿದ್ಯುಕ್ತವಾಗಿ ಈ ಒಂದು ಕಟ್ಟೆಯನ್ನು ಕಟ್ಟುವುದರ ಮೂಲಕ ಪ್ರತಿಷ್ಠಾಪನೆಗೊಂಡಿತು. ಅದಾದ ನಂತರ ಮುಂದಿನ ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ದೇವಸ್ಥಾನದ ಭಕ್ತರ ಹಾಗೂ ಎಲ್ಲ ದಾನಿಗಳ ತುಂಬು ಹೃದಯದ ಸಹಕಾರದಿಂದ ದೇವಸ್ಥಾನದ ಹಲವಾರು ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಸಂಪನ್ನಗೊಂಡಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ವಿಶೇಷವಾಗಿ ಕಟ್ಟೆ ಮಹಾಗಣಪತಿ ದೇವಸ್ಥಾನ ಇದೊಂದು ಕಾರ್ಣಿಕ ದೇವಸ್ಥಾನ ಆಗಿರೋದ್ರಿಂದ ಈ ಭಾಗದ ಸದ್ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ತಮ್ಮ ಹರಕೆಯನ್ನು ಬೇಡಿಕೊಂಡಾಗ ಅವರ ಹರಕೆ ತೀರಿದಾಗ ಇಲ್ಲಿ ಹರಕೆಯನ್ನು ತೀರಿಸುವಂಥ ಪ್ರತೀತಿ ಇದೆ. ಕಳೆದ ಹಲವಾರು ವರ್ಷಗಳಿಂದ ದಾನಿಗಳ ಸಹಕಾರದೊಂದಿಗೆ ಊಟೋಪಚಾರದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಕಳೆದ 30 ವರ್ಷಗಳಿಂದ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ಪ್ರತಿ ವರ್ಷದ ಪ್ರತಿಷ್ಠಾ ವರ್ಧಂತಿ ಕಾರ್ಯಕ್ರಮಕ್ಕೆ ತನು ಮನ ಧನಗಳಿಂದ ಸಹಕರಿಸುತ್ತಿರುವಂಥ ಎಲ್ಲ ಭಗವತ್ ಭಕ್ತರಿಗೆ ತುಂಬು ಹೃದಯದ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಅವರವರ ಇಷ್ಟಾರ್ಥಗಳು ನೆರವೇರಲಿ ಅಂತ ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವರೆಲ್ಲರಿಗೂ ಸಹ ದೇವಸ್ಥಾನದ ಆಡಳಿತ ಮಂಡಳಿ, ಅರ್ಚಕವರಿಂದ ಹಾಗೂ ಸಮಸ್ತ ಗ್ರಾಮದ ಪರವಾಗಿ ತುಂಬು ಹೃದಯದ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.
ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾನಾಯಕ ದೇವ ವಿನಾಯಕ ವಿದ್ಯಾನಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾಸುತನಿಗೆ ಕಾಣಿಕೆ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ನಿಮಗಿದು ಗೌರವದ ಸನ್ಮಾನ. ಆಗಮಿಸಿದಂತ ತಾವೆಲ್ಲರೂ ಸಹ ಚಪ್ಪಾಳೆಯೊಂದಿಗೆ ಅವರನ್ನ ಹರಸುವುದಾಗಿ ಕೇಳಿಕೊಳ್ತಾ ಇದ್ದಾರೆ. ಗಣಪತಿ ಮಹಾದೇವರಿಗೆ ನಮಸ್ಕಾರ ಮಾಡುತ್ತಾ ಇಂದಿನ ದಿನ ಈ ಶುಭ ಸಂದರ್ಭದಲ್ಲಿ ಒಂದೆರಡು ಹೆಚ್ಚು ಮಾತಾಡಲಿ ಬರುವುದಿಲ್ಲವರಿಗೆ ಒಂದೆರಡು ಮಾತಾಡಲಿಕ್ಕೆ ಬಯಸುತ್ತೇನೆ. ಮೊದಲನೇದಾಗಿ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಈ ರೀತಿಯಾಗಿ ಅದ್ಧೂರಿಯಾಗಿ ಒಂದು ಸನ್ಮಾನ ಮಾಡಿ ನಮ್ಮ ಮನಸ್ಸು ಸಂತೋಷಪಡಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾರ್ಯಾರು ನೀವೆಲ್ಲರೂ ಕೂಡ ಇದರಲ್ಲಿ ಭಾಗಿಗಳೇ, ಆದರೂ ಮುಖ್ಯವಾಗಿ ಯಾರಾದರೂ ಕಾರ್ಯಕರ್ತರಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನನ್ನ ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇನ್ನು ಈ ಸನ್ಮಾನದ ಉದ್ದೇಶ ಏನಾಗುತ್ತೆ ಅಂತ ಹೇಳಿದರೆ,
ನಮಗೆ ಇಳಿ ವಯಸ್ಸಿನಲ್ಲಿ ಒಂದು ಪದ್ಯ ಇದೆ, ಸವಿ ನೆನಪುಗಳು ಬೇಕು ಸವಿಯಲ್ಲಿ ಬದುಕು ಅಂತ. ಇಂಥವೆಲ್ಲ ಸವಿ ನೆನಪುಗಳು ಇನ್ನು ನಮ್ಮ ಮುಂದಿನ ಜೀವನದಲ್ಲಿ ಮೆಲುಕು ಹಾಕಲಿಕ್ಕೆ ಇಂಥ ಸಂದರ್ಭಗಳು ಇರ್ತವೆ. ಆ ಒಂದು ಸವಿ ನೆನಪನ್ನು ನಮಗೆ ನೀಡಿದಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು ಹೇಳ್ತಾ, ನಾನು ಗೋಳಿಂಗದಲ್ಲಿ 73ಕ್ಕೆ ದಿನಕ್ಕಾಗಿ 72 ಆಡಿಯಲ್ಲಿ ಅರ್ಧ ದಿವಸ ಅಲ್ಲಿ ಅರ್ಧ ದಿವಸ ಇಲ್ಲಿ. ಆವಾಗ ಸೋಮೇಶ್ವರದಿಂದ ಆರಾಡಿಯವರೆಗೆ ವೈದ್ಯರು ಅಷ್ಟು ಇದಿರಲಿಲ್ಲ. ಇಲ್ಲಿ ಹೈಕಾಡಿಯಲ್ಲಿ ಡಾಕ್ಟರ್ ಇದ್ದಿಲ್ಲ, ಇವರು ನಾವು ಬೆಳೆಯಲು ಕೂಡ ಇದ್ದಿಲ್ಲ ಹಳ್ಳಿ ಡಾಕ್ಟರ್ ಅಂತ. ಆದರೂ ಕೂಡ ಹಳ್ಳಿಗೆ ಯಾವಾಗ ಈಗಿನ ಹಾಗೆ ರಿಕ್ಷಾ ಕಾರು ಇತ್ಯಾದಿ ಇರಲಿಲ್ಲ. ಹಳ್ಳಿಗೆ ಹುಷಾರಿದ್ದವ್ರು ನೋಡಲಿಕ್ಕಾದ್ರೆ ಅವರಿಗೆ ನಡ್ಕೊಂಡು ಹೋಗಿ ಭಾರಿ ಕಷ್ಟ ಆಗ್ತಿತ್ತು. ಆ ಸಂದರ್ಭದಲ್ಲಿ ದಿನದ 24 ಗಂಟೆಗೂ ನಾವು ಸರ್ವಿಸ್ ಮಾಡಿದ್ದು ನೆನಪಿದೆ ಕೆಲವು ನಿದ್ದೆ ಇಲ್ಲ. ಆ ರೀತಿಯಲ್ಲಿ ಈಗ 54 ವರ್ಷದಿಂದ ಸರ್ವಿಸ್ ಮಾಡಿ ಈಗ ನಾಡ್ದು ಏಪ್ರಿಲ್ 28ಕ್ಕೆ 54 ವರ್ಷ ಫುಲ್ಲಾಗಿ 55ನೇ ವರ್ಷ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೆ ಗಣಪತಿ ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾನೆ. ಸರ್ವಿಸ್ ಮಾಡಲಿಕ್ಕೆ ಹುಷಾರಿನಿಂದ ಒಂದು ದಿವಸ ಮಲಗಿದ್ದಿಲ್ಲ. ಇನ್ನು ಮುಂದೆಯೂ ಕೂಡ ದೇವರ ದಯೆಯಲ್ಲಿ ಇದ್ದಷ್ಟು ದಿವಸ ನನ್ನ ಸರ್ವಿಸನ್ನು ಈಗ ಮುಂದುವರಿಸ್ತೇನೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ಸೇರಿದಂತಹ ಮಹನೀಯರು, ಮಹಿಳೆಯರು, ಸಭಾಸನದಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಗಣ್ಯರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಎರಡು ಮಾತಾಡಿ ಮುಗಿಸ್ತೇನೆ. ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಗುರು ಗಣಪತಿಯನ್ನು ಪೂಜೆ ಮಾಡುವುದು ರೂಢಿ ವಾಡಿಕೆ. ಆದ್ದರಿಂದ ಕಟ್ಟೆ ಮಹಾಗಣಪತಿಯ ದೇವರನ್ನು ಮನಸ್ಸಾರೆ ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವ ಈ ಭಾಗದ ಹಿರಿಯರು, ದೇವಸ್ಥಾನದ ಅಧ್ಯಕ್ಷರಾಗಿರುವ ಅನಂತಪುರ ಚಾತ್ರರವರೇ ರಭಸವಾಗಿದ್ದುಕೊಂಡು ನಾನೇನು ಸಾಧನೆ ಮಾಡಿದವನಲ್ಲ, ಶಿಕ್ಷಕನಾಗಿ ಒಂದಷ್ಟು ಕೆಲಸವನ್ನು ಮಾಡಿದೆ. ಸಾಮಾನ್ಯ ದಾಮ್ಲವರಿಗೆ ಗೊತ್ತಿದೆ. ಪ್ರಪ್ರಥಮವಾಗಿ ನಾನು ಕೋಣೆಹರ ಶಾಲೆ ಕೆಲಸ ಮಾಡುವಾಗ ಮುರಳೀಧರ್ ಶೆಟ್ಟರು ನಾನು ಒಟ್ಟಿಗೆ ಬಸ್ಸಲ್ಲಿ ಹೋಗ್ತಿತ್ತು. ಅವರು ವಿದ್ಯಾರ್ಥಿ ಆಗಿದ್ದರು. ಆಗ ನಾನು ಅಧ್ಯಾಪಕನಾಗಿ ಹೋಗ್ತಾ ಇದ್ದೆ. ಇವತ್ತು ಕೂಡ ಅವರು ನನ್ನನ್ನು ನೋಡಿದ ತಕ್ಷಣ ಮಾತನಾಡ್ತಾರೆ. ನಾನು ಖುಷಿಯಾದ ವಿಷಯ. ನಂತರ ಹಳ್ಳಿ ಶಾಲೆಗೆ ಬಂದೆ. ಅಲ್ಲಿ 18 ವರ್ಷಗಳ ಕೆಲಸ ಮಾಡಿದೆ. ಈ ನಿವೃತ್ತಿಯಾಗಿ 2 ವರ್ಷ ಆಯಿತು. ಬೆಳಗ್ಗೆ ಬ್ರಾಹ್ಮಣ ಸಂಘದ ಅಧ್ಯಕ್ಷನಾಗಿ, ಮೊದಲು ದುರ್ಗಾಪುರ ದೇವಸ್ಥಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಹೀಗೆ ಒಂದಷ್ಟು ಸೇವೆಗಳನ್ನು ಮಾಡ್ತಾ ಇದ್ದೆ. ಎಲ್ಲೋ ಇದ್ದ ನನ್ನನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ತಾವು ಮಾಡಿದಿರಿ. ಆ ಬಗ್ಗೆ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಿಂದ ಗಣಪತಿಯ ಆ ಸೌಂದರ್ಯ, ಆರಾಧಕರ ನಿಷ್ಠೆ ಎಲ್ಲವೂ ಕೂಡ ಒಂದು ದೇವಸ್ಥಾನದ ಏಳಿಗೆ ಕಾರಣ, ಅಭಿವೃದ್ಧಿಯ ಕಾರಣ. ಅದರಿಂದ ಇಂಥ ಚಿಕ್ಕ ಊರಾದರೂ ಕೂಡ ನಿಮ್ಮ ಹೃದಯ ಶ್ರೀಮಂತಿಗೆ ಬಹಳ ದೊಡ್ಡದು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಒಂದು ಗಿಡದಲ್ಲಿ ಒಂದು ಕಾಗೆ ಇತ್ತಂತೆ. ಆ ಗಿಡ ಹೇಳಿತಂತೆ, ನಿನ್ನ ಬಣ್ಣವೂ ಚಂದ ಇಲ್ಲ, ಸ್ವರವೂ ಚಂದ ಇಲ್ಲ, ಆದರೆ ಯಾಕೆ ನೀನಿಷ್ಟು ಮೆರಿತಾ ಇದ್ದೀ ಅಂತ. ಆಗ ಕಾಗೆ ಹೇಳ್ತಂತೆ, ನನಗೆ ಚಂದವೂ ಬೇಡ, ನನ್ನ ಸ್ವರವೂ ಬೇಡ, ನಾನು ನನ್ನಷ್ಟಕ್ಕೆ ನಾನೇ ಇದ್ದೆ, ನಿನಗೆ ಯಾಕೆ ಆ ತೊಂದರೆ ಅಂತ ಹೇಳಿದೆ. ಆಗ ಗಿಡ ಹೇಳ್ತಂತೆ, ನಮಗೆ ಇನ್ನೊಬ್ಬರಿಗೆ ಸಮಸ್ಯೆ ತಂದು ಹಾಕೋದೇ ನಮ್ಮ ಕೆಲಸ ಅಂತ. ಹಾಗೆ ಹೇಳ್ತಂತೆ, ನವಿಲಿಗೆ ಬಹಳ ಚಂದ ಬಣ್ಣ ಕೊಟ್ಟಿದ್ದಾನೆ ದೇವರು, ಕೋಗಿಲಿಗೆ ಚಂದ ಕಂಠ ಕೊಟ್ಟಿದ್ದಾನೆ, ನನಗೆ ಕಂಠವೂ ಇಲ್ಲ ಬಣ್ಣ ಇಲ್ಲ ಅಂತ ನೀನು ಹೇಳಿಸ್ತಾ ಇದ್ದಿ, ನನಗೇನು ಪಶ್ಚಾತ್ತಾಪ ಇಲ್ಲ, ನನಗಿದ್ದು ನಿನಗೆ ಯಾಕೆ ಅಂತ. ಆದ್ದರಿಂದ ನವಿಲಿನ ಬಣ್ಣ, ಕೋಗಿಲೆ ಕಂಠವನ್ನು ಕೇಳಲಿಕ್ಕೆ ಕಿವಿ, ನೋಡಲಿಕ್ಕೆ ಕಣ್ಣು, ಆ ಭಗವಂತ ನನಗೆ ಅನುಗ್ರಹ ಮಾಡಿದ್ದಾನೆ. ಅದರಿಂದ ಅದೆರಡನ್ನು ನೋಡ್ತೇನೆ. ನಾನು ನನಗೆ ಬೇಕಂತಲ್ಲ, ನಾನು ನೋಡುವ ದೃಷ್ಟಿ, ಕೇಳುವ ಕಿವಿ ಚೆನ್ನಾಗಿದ್ದರೆ ಎಲ್ಲವೂ ನನಗೆ ಸುಂದರವಾಗುತ್ತದೆ. ಅಂಥ ಒಂದು ಭಾಗ್ಯವನ್ನು ನನಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಮರ ಸುಮ್ಮನಾಯಿತಂತೆ. ಅದರಿಂದ ಅಂಥ ಹೃದಯ ಶ್ರೀಮಂತಿಕೆ ಉಳ್ಳ ಎಲ್ಲ ಮಹಾಜನರು, ಗಣಪತಿಯ ಭಕ್ತರು ತಾವೆಲ್ಲ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಉತ್ತರೋತ್ತರವಾದ ಶ್ರೇಯಸ್ಸಾಗಲಿ. ಭಗವಂತ ಒಳಿತು ಮಾಡಲಿ. ಸಾಕಾಗುವುದಿಲ್ಲ, ಸಂಪತ್ತು ಬೇಕು, ಎಲ್ಲವನ್ನೂ ಬೇಕು ಅಂತ ಹೇಳೋದಕ್ಕಿಂತ ನಮಗೇನು ಬೇಕು ಅಂತ ಭಗವಂತನಿಗೆ ಗೊತ್ತಿದೆ. ಆದ್ದರಿಂದ ಮಹಾಗಣಪತಿಯು ನಿಮಗೆಲ್ಲರಿಗೂ ಏನೇನು ಬೇಕು, ಯಾವ ಕಾಲಕ್ಕೆ ಯಾವುದು ಬೇಕು ಎಲ್ಲವನ್ನೂ ಕೂಡ ಆ ಗಣಪತಿಯು ನಮಗೆಲ್ಲರಿಗೂ ನೀಡಲಿ. ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೂ. ಆತ್ಮೀಯ ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲರಿಗೂ ವಂದನೆಗಳು.
ಈ ಕಟ್ಟೆ ಗಣಪತಿ ದೇವಸ್ಥಾನದ ಸರ್ವ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಮಿತ್ರರಾದಂಥ ಚಾತರೆ ಹಾಗೂ ಈ ದೇವಸ್ಥಾನದ ಎಲ್ಲ ಆಗು ಹೋಗುಗಳನ್ನು ಸಸೂತ್ರವಾಗಿ ಮುನ್ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ನಮ್ಮ ಊರಿನ ಸಾತ್ವಿಕ ಬ್ರಾಹ್ಮಣ ಕುಟುಂಬದವರಾದ ಬಾಲ್ಭಟ್ರೆ ಪುಟ್ಟಯ್ಯ ಭಟ್ರೆ ಅವರ ಸಹೋದರರೇ, ಅವರ ಕುಟುಂಬದವರೇ ಹಾಗೂ ನೆರೆದ ಎಲ್ಲವರೇ, ಹಾಗೂ ಇಂದು ಸನ್ಮಾನಗೊಂಡಂಥ ನಮ್ಮ ಅಂದರೆ ಎಲ್ಲ ಊರಿನ ವೈದ್ಯರಾದಂಥ ಖ್ಯಾತ ವೈದ್ಯರು ಹೌದು, ತಾಳ್ಮೆಯ ವೈದ್ಯರು ಹೌದು, ಚಿರಪರಿಚಿತರು ಹೌದು, ಸರ್ವಕಾಲಿಕ ವೈದ್ಯರು ಹೌದು, ನಮ್ಮ SP ಉಡುಪುರೆ, ಹಾಗೆ ನಮ್ಮ ಮೊರೂರಿನವರು ಈಗ ತಾನೇ ಸನ್ಮಾನಗೊಂಡು ತಮ್ಮ ನುಡಿಗಳನ್ನಾಡಿದಂಥ ಸತ್ಯನಾರಾಯಣ ಹೆಬ್ಬಾರ್ರೆ, ಹಾಗೂ ಈ ಒಂದು ಸಂಸ್ಥೆಗೆ, ಇದರ ಏಳಿಗೆಗೆ ಹಾಗೂ ಈ ಒಂದು ದೇವಸ್ಥಾನದ ಎಲ್ಲ ಸರ್ವತೋಮುಖವಾದಂಥ ಒಂದು ಕಾರ್ಯಗಳಿಗೆ ಸಹಾಯ ಹಸ್ತವನ್ನು ಕೂಡ ನೀಡ್ತಾ ಇದನ್ನು ಪ್ರೋತ್ಸಾಹಿಸ್ತಿರುವಂಥ ಉದ್ಯೋಗ್ ಶೆಟ್ಟಿಯವರೇ, ಹಾಗೂ ನಮ್ಮ ಊರಿನಲ್ಲಿ ಒಂದು ವಿದ್ಯಾ ಸಾಧನೆಯನ್ನು ಮಾಡಿದಂಥ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ ಅನ್ನೋ ಹಾಗೆ ಅವಿದ್ಯೆ ಅನ್ನುವಂಥದ್ದು ಮೃತ್ಯುವಿಗೆ ಸಮಾನ, ವಿದ್ಯೆ ಅನ್ನುವಂಥದ್ದು ಅಮೃತದ ಕಲಶವಿದ್ದಂತೆ ಅಂತ ತಿಳಿದವರು ಹೇಳ್ತಾರೆ. ಹಾಗೆ ತಾನು ಭಾಳ ಶ್ರಮಪಟ್ಟು ಓದಿ ವಿದ್ಯೆಯಿಂದ ಮುಂದೆ ಭವಿಷ್ಯತ್ತನ್ನು ಕಾಣುವಂಥ ಒಂದು ಆಶಯವನ್ನು ಹೊಂದಿ CA ಪದವಿಯನ್ನು ಪಡೆದು ಈ ಊರಿಗೆ ಹೆಮ್ಮೆ ತಂದಂಥ ಯುವಕರಲ್ಲಿ ಕೂಡ ಒಬ್ಬರಾಗಿ ಇವತ್ತು ಗುರುತಿಸಲ್ಪಟ್ಟಂಥ ಅವಿನಾಶ್ ಪೂಜಾರಿ ಅವರೇ, ಹಾಗೆ ತಾವೆಲ್ಲ ಸಭಾ ಕಾರ್ಯಕ್ರಮ ಅಂದರೆ ಪ್ರೇಕ್ಷಕರಿಲ್ಲದೆ ಸಭೆ ನಡೆಯಲ್ಲ. ಎಲ್ಲ ಸಭಾ ಕಾರ್ಯಕ್ರಮಕ್ಕೆ ಹಾಜರಾದಂಥ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಎಲ್ಲ ನಮ್ಮ ಈ ಭಕ್ತ ಹೊರನದವರೇ, ಭಕ್ತಿಯಲ್ಲಿ ಸ್ವಲ್ಪ ವಕೀಲರಾದುದರಿಂದ ನೀವು ಸ್ವಲ್ಪ ಎರಡು ಮಾತಾಡಿ ಅಂತ ಹೇಳಿದ್ರು. ತಮಗೆ ವೇದಗಳಲ್ಲಿ ಒಂದು ವಿಚಾರ ಗೊತ್ತಿದೆ, ಏಹವೈ ಸೃಷ್ಟಂಚ ಜ್ಯೇಷ್ಠಂಚ ವೇದ ಜ್ಯೇಷ್ಠಿಚ ಹವೈ ಸೃಷ್ಟಿಚ ಭವತಿ ಅಂತ. ಯಾರು ಶ್ರೇಷ್ಠರಿರ್ತಾರೆ ಅವರಿಗೆ ಜ್ಯೇಷ್ಠರು ಹಿರಿಯವರು ಯಾರಂತ ಗೊತ್ತಾಗ್ತದಂತೆ. ಯಾರು ಹಿರಿಯವರು ಇರ್ತಾರೆ ಅವರಿಗೆ ಶ್ರೇಷ್ಠರು ಯಾರಂತ ಕೂಡಲೇ ಅರ್ಥ ಆಗ್ಬಿಡ್ತದಂತೆ. ಅಂದರೆ ಇಲ್ಲಿ ಸನ್ಮಾನ ಮಾಡಿರುವವರು ಶ್ರೇಷ್ಠರು ಅನ್ನುವಂಥದ್ದು ಪ್ರಕೃತಿಗೆ ಗೊತ್ತಾಗುತ್ತೆ. ಈ ಸನ್ಮಾನ ಮಾಡಿಸಿಕೊಂಡವರು ಜ್ಯೇಷ್ಠರೂ ಹೌದು, ಶ್ರೇಷ್ಠರೂ ಹೌದು. ಪರಸ್ಪರ ಎರಡೂ ಕಡೆಯಿಂದ ಶ್ರೇಷ್ಠತೆ ಮತ್ತು ಹಿರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ಈ ಗಣಪತಿಯ ಸನ್ನಿಧಿಯಲ್ಲಿ ನಾವು ಈ ಸಮಾರಂಭದಲ್ಲಿ ಹಾಜರಾಗಿ ಮಾತನಾಡುವಂಥದ್ದೇ ನಮಗೆ ಹೆಮ್ಮೆ ತರ್ತದೆ. ಯಾಕಂದರೆ ಅಲ್ಲಿ ಎಷ್ಟು ಜನರಿದ್ದಾರೆ, ನಮ್ಮ ಊರಿನವರೇ ಇರೋದು, ಎಲ್ಲ ನಮ್ಮ ಪರಿಚಯಸ್ಥರೇ ಇರೋದು. ಬಹುಶಃ ಇಲ್ಲಿ ನಾವು ಹೆಚ್ಚು ತತ್ವವನ್ನು ಮಾತಾಡಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಆದರೆ ದೇವಸ್ಥಾನದ ವಿಚಾರದಲ್ಲಿ ನನಗಿಂತ ಹೆಚ್ಚು ಭಕ್ತರು ಇಲ್ಲೇ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಶೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅನ್ನುವ ಹಾಗೆ 9 ಉದ್ಭಕ್ತಿಗಳಲ್ಲಿ ದೇವರನ್ನು ನಾವು ಭಜಿಸಲಿಕ್ಕೆ ಅವಕಾಶ ಇದೆ. ಆದರೆ ಕೀರ್ತನೆ ಅನ್ನುವಂಥದ್ದು ಬಹುಶಃ ಎರಡನೇ ಶ್ರವಣ ಅನ್ನುವಂಥದ್ದು ನಾವು ಕೇಳುವಂಥದ್ದು, ಹೇಳುವಂಥದ್ದು, ಅದನ್ನು ಒಂದು ಯಜ್ಞ ಅಂತ ಪರಿಗಣಿಸಲಾಗುತ್ತೆ ವೇದಗಳಲ್ಲಿ. ಯಾಕಂದರೆ ನೀನು ಮೊದಲು ಕೇಳು, ಮೊದಲು ಸರಿಯಾಗಿ ಹೇಳುವಂತ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೀಹಿತಂ ಚೇತ್ ಸೋದ್ದೆಯ ಅಭ್ಯಸನಂ ಚೈವ ವಾಣಮಯಂ ತಪೋಚ್ಯತೆ ಅಂತ ಕೃಷ್ಣ ಹೇಳ್ತಾನೆ. ನೀನು ಹೇಳುವಾಗ ಬೇರೆಯವರ ತಾಳ್ಮೆ ಕೆಡಿಸಬೇಡ, ಬೇರೆಯವರಿಗೆ ತಿವಿಯಬೇಡ, ಬೇರೆಯವರ ಸಮಯ ಹಾಳು ಮಾಡಬೇಡ, ಯಾರನ್ನು ಕುಹಕ ದೃಷ್ಟಿಯಿಂದ ನೋಡಬೇಡ. ಕೊನೆಯಲ್ಲಿ ಉತ್ತಮ ಸಂದೇಶವನ್ನು ನೀಡಿದರೆ ನಿನ್ನ ನಾಲಿಗೆಯಲ್ಲಿ ವಾಗ್ದೇವಿಯಾಗಿ ನಾನೇ ನೆಲೆಸಿರ್ತೀನಿ ಅಂತ ಹೇಳ್ತಾನೆ. ಆದುದರಿಂದ ಮಾತನ್ನು ನಾವು ಹಿತವಾಗಿಯೂ ಮಿತವಾಗಿಯೂ ಆಡಿದರೆ ಬಹಳ ಚೆನ್ನಾಗಿರುತ್ತದೆ ಎನ್ನುವಂಥದ್ದು ನನ್ನ ಅಭಿಮತ. ಬಹುಶಃ ಇಲ್ಲಿ ಸನ್ಮಾನಗೊಂಡಂಥ ಈ ಎಲ್ಲರಿಗೂ ಇಡೀ ಊರಿನವರಾದ ತಾವೆಲ್ಲರೂ ಸಹಕಾರ ನೀಡಿದ್ದೀರಿ.
ಯಾಕಂದರೆ ಸನ್ಮಾನಕ್ಕೆ ಎಲ್ಲ ಆಗಲಿ, ನಾವು ಯಕ್ಷಗಾನಕ್ಕೆ ಬರುವಂತ ಯಾರು ಕೂತ್ಕೊಂಡಿಲ್ಲ. ದೇವಸ್ಥಾನದ ಈ ಒಂದು ವಠಾರದಲ್ಲಿ ನಡೆಯತಕ್ಕಂಥ ಸನ್ಮಾನಕ್ಕೆ ಕೆಲವಾರು ದಶಕಗಳಿಂದ ಬಹುಶಃ ಅವರು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ನಿಜವಾಗಿ ಹೆಮ್ಮೆ ತರತಕ್ಕ ವಿಚಾರ. ಏಕೆಂದರೆ ಬಹುತೇಕ ನಾವು ಇಂಥ ಒಂದು ಸನ್ಮಾನಗಳನ್ನು ಬಹಳ ವಿರಳವಾಗಿ ಕಾಣ್ತೀವಿ. ಗುರುತಿಸುವಂಥದ್ದು ಬಹಳ ಕಷ್ಟ. ಯಾಕಂದರೆ ನಮಗೆ ಅನಸೂಯ ಪ್ರವೃತ್ತಿ ಖಂಡಿತ ಇರಬೇಕು. ನಾ ಗುಣಾನ್ ಗುಣಿನೋ ಹಂತಿ ನಷ್ಟೌತಿ ಆತ್ಮಗುಣಾನಪಿ ಪ್ರಾವಶ್ಯತೆ ನನ್ನೇ ದೋಷಿ ಅನಸೂಯ ಪ್ರಕೀರ್ತಿತ ಅಂತ. ನಮಗೆ ಅನಸೂಯ ಪ್ರವೃತ್ತಿ ಇದ್ದಾಗ ಮಾತ್ರ ನಾವು ಇನ್ನೊಬ್ಬರನ್ನು ಗುರುತಿಸ್ತೀವಿ. ಹಾಗೆ ಗುರುತಿಸಿಕೊಳ್ಳುವವರೆಗೂ ಅದೊಂದು ಹಿತವೂ ಕೂಡ ಇರುತ್ತದೆ. ಯಾಕಂದರೆ ಇವತ್ತು ಬಹುಶಃ ನಮ್ಮ ಅದರಲ್ಲಿ ಒಬ್ಬರು ನಮ್ಮ ಮಿತ್ರರು ಬರಲಿಲ್ಲ, ಸತೀಶ್ ಕಿಣಿಯವರು ಬರಲಿಲ್ಲ, ಅವರು ಬೇರೆ ಏನೋ ಕೆಲಸದಿಂದ ದೂರ ಹೋಗಿರಬಹುದು. ಆದರೆ ಇವರು ಎಲ್ಲರನ್ನೂ ಪ್ರತಿ ವರ್ಷ ನನ್ನ ನೋಡ್ತಾ ಇದ್ದೇನೆ, ಈ ಬ್ರಹ್ಮ ಕುಟುಂಬದವರನ್ನು ಪ್ರತಿ ವರ್ಷ ಎಲ್ಲರಲ್ಲಿಯೂ ಹೋಗಿ ಮಾತನಾಡಿಸಿ ಯಾರು ಪ್ರತಿಭಾವಂತರಿದ್ದಾರೆ ಅಂತ ಗುರುತಿಸ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ. ಬಹುಶಃ ಇದು ಮುಂದುವರಿದು ಈ ಶ್ರೀದೇವರ ಕೃಪೆಗೆ ಅವರು ಇನ್ನಷ್ಟು ಪಾತ್ರರಾಗಲಿ, ತನ್ಮೂಲಕ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಬಹುಶಃ ಇಲ್ಲಿ ನಾವು
ಎಲ್ಲ ಬಂದಿದ್ದಾನೆ. ಎಲ್ಲ ಬಂದಿದ್ದಾರಲ್ಲ, ನಾವೆಲ್ಲ ಯಾವ ಶಿಷ್ಯರು? ನೀನು ಮಾರಾಯ. ಕುದುರೆಯನ್ನು ಕಟ್ಟಿ ಕಾದಾಡಬೇಕಂತೆ. ಪೌರುಷವಿಲ್ಲದವರು ಶರಣಾಗಿ ಕಪ್ಪಗಾಣಿಗೆ ನೀಡಬೇಕಂತೆ. ಏನೋ ಕಟ್ಟಿದ್ದಾನೆ. ಏನು ಆಶ್ಚರ್ಯ! ವಿಜಯ ಸುತನಿವನೋ ಚಿಂತಾಕ್ರಾಂತನಾಗಿದ್ದಾನೆ. ಕಾರಣ ಏನು ಎನ್ನುವುದಾಗಿ ತಾಯಿಯಲ್ಲಿ ಕೇಳಿದಾಗ ಮೇಧಾರ್ಥವನ್ನು ಆಶ್ರಮದ ಕಡೆಗೆ ಬಂದಂತಹ ತುರಗವನ್ನ ನನ್ನ ತಮ್ಮನಾದಂತಹ ಲವ ಕಟ್ಟಿದ, ಬಂದಂತಹ ವೀರರನ್ನೇ ಹೋರಾಡಿ ಜಯಶಾಲಿಯಾದ, ಕೊನೆಯಲ್ಲಿ ಬಂದಂತಹ ಸೇನಾ ನಾಯಕನಾದಂತಹ ಶತ್ರುಘ್ನ ಹಾಗೆ ಊಟ 2 ಹೆಜ್ಜೆ ಹಾಕೀಗ. ಗುರುರಾಜ್ ಐತಾಳ್ ತೊಟ್ಲಕಲ್ಲು ಈ ಒಂದು ಯಕ್ಷಗಾನದ ನಿರ್ದೇಶಕರು ರಾಘವೇಂದ್ರ ಭಟ್ ಹಾಗೂ ಗುರುರಾಜ್ ಐತಾಳ್ ಅವರಿಗೂ ಕೂಡ ಧನ್ಯವಾದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಕ್ಷಗಾನದ ಮುಂದಿನ ಭಾಗಕ್ಕಾಗಿ ರಂಗವನ್ನು ತೆರೆದುಕೊಳ್ತಾ ಇದ್ದೇನೆ.
ಇಷ್ಟೇ, ಹೆಣ್ಣಲ್ಲಿ ಇರಬೇಕಾದಂತಹ ಗುಣ, ನಡತೆ, ನಾಚಿಕೆ ಯಾವುದೂ ಆ ತಾಟಕಿಯಲ್ಲಿಲ್ಲ. ಮಾನಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಹೆಣ್ಣನ್ನ ಮಾನಿನಿ ಎಂದು ಪೂಜ್ಯ ಭಾವನೆಯಿಂದ ಪೂಜಿಸಿದರು ನಮ್ಮವರು. ಆದರೆ ಕೇವಲ ಕರದನು ಧರಿಸಿಗೆ ತರಳರ ದರಿಯಲು ಬರದೆ ಬರಿಸಿಗೆ ಹೊರತರ ಕೋಪವನೇ